श्रीमन्महावीरराय स्वामी विद्यानुग्रहस्य देवताभ्यो नमः। जय देवी भूरि समेतस्य नित्यवीरराय स्वामी। नारायण गोविंद श्री महादेव श्री नारायण महादेव ಅವ್ರಿಗೊಂದ್ಸಾರಿ ಶಾಸನ ಮಾಡಲೇಬೇಕು. ಯಾಕೆಂದರೆ ಜನಸೇವೆ ಜನಾಭಿಷೇಕ ಸೇವೆ ಅಂತೇಳಿ ಎರಡೂ ಮಾಡ್ತಾ ಇದ್ದಾರೆ ಸಾಧುಗಳವರಿಗೂ. ಹಾಗಾಗಿ ಎಲ್ಲ ರಾಷ್ಟ್ರನೂ ಎಲ್ಲ ಗ್ರಾಮಗಳಲ್ಲಿ ಕೆಲಸ ಅವ್ರ ಮೇಲೆ ಅಭಿಮಾನ ಆಸಕ್ತಿ. ಇಲ್ಲಾಂದರೆ ಇಷ್ಟು ಜನ ಬರೋಕ್ಕೆ ಇದಿಲ್ಲ, ಅವಕಾಶ ಇಲ್ಲ. ಹೀಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಶಕ್ತಿ ಭಾಳ ದೊಡ್ಡ. ಸ್ವಾಮಿ ಆಶೀರ್ವಾದ ಇದ್ದೇ ಇದೆ ಅವ್ರ ಮೇಲೆ. ಮೊನ್ನೆ ಸಾಧನಮ್ಮ ದೇವಸ್ಥಾನದಲ್ಲಿ ಎಷ್ಟು ಈ ದಿನ ಬ್ಯಾಟರಾಯ ಸ್ವಾಮಿ ರಥೋತ್ಸವ ಏನು ನಡೀತಾ ಇದೆ, ಸುಮಾರು 2020ರಿಂದ ಬರ್ತಾ ಇದ್ದೀವಿ. ಇದು 6ನೇ ವರ್ಷ ನಮಗೆ ಸೇವೆ ಮಾಡುವಂಥ ಭಾಗ್ಯನ ಕಮಿಟಿಯಲ್ಲಿ ಅಧ್ಯಕ್ಷರಾಗಿರುವಂಥ ಬ್ಯಾಟರಾಯ ಶೆಟ್ಟಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಆಭಾರಿಗಳಾಗಿರ್ತೀವಿ. ಯಾವುದೇ ಒಂದು ದೇವಸ್ಥಾನ ಅಥವಾ ಅಲ್ಲೊಂದು ಜೀರ್ಣೋದ್ಧಾರ ಅಲ್ಲೊಂದು ಸೇವೆ ಅಂತ ಆದರೆ ಇಡೀ ಸಮಾಜದಲ್ಲಿ ಅದೊಂದು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು 2020ರಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಸ್ವಾಮಿ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಗ್ರಹಣ ಬೇರೆ ಇದೆ 3 ಗಂಟೆಯಿಂದ. ಎಲ್ಲ ಭಕ್ತರಿಗೂ ವಿಶೇಷವಾದಂಥ ದರ್ಶನವಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 94ನೇ ಬ್ಯಾಟರಾಯ ಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾ ನಿಷ್ಠೆ ಭಕ್ತಿಯಿಂದ ಭಾಳ ವಿಜೃಂಭಣೆಯಿಂದ ಒಂದು ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಒಂದು ಕಮಿಟಿಯಿಂದ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಬ್ಯಾಟರಾಯ ಶೆಟ್ಟಣ್ಣವರು ಹಾಗೂ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಇವತ್ತು ವರ್ಷ ಪ್ರತೀತಿಯಂತೆ ಇವತ್ತು ಬ್ರಹ್ಮರಥೋತ್ಸವನ ಭಾಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಆ ಭಗವಂತನ ಸೇವೆಗೆ ನಮ್ಮ ಉಸಿರು ತನಕನೂ ಹೇಳ್ತಿದ್ದೀವಿ. ನಾವು ಯಾವತ್ತೂ ಕೂಡ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವಿಚಾರ ಈಗಾಗಲೇ ಬ್ಯಾಟರಾಯ ಶೆಟ್ಟಣ್ಣವರು ಹೇಳಿದ್ರು, ನಮ್ಮ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಬ್ಯಾಟರಾಯ ಶೆಟ್ಟಣ್ಣವರು ಸುಮಾರು 48 ವರ್ಷಗಳ ಕಾಲ ಇಲ್ಲಿ ರಥೋತ್ಸವ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ, ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಮಾಡಬೇಕು. ಎಲ್ಲ ದೇವಸ್ಥಾನಗಳು ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಇದಂತೂ ವಿಶೇಷವಾಗಿ ಹೇಳಬೇಕಂದ್ರೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಅಂದರೆ ಈ ಭಗವಂತನಿಗೆ ಹೇಳ್ತಾರೆ ಹಿಂದೆಯಿಂದ ನೋಡೋಂಥ ದೇವರು ಅಂತಲೋ ಏನೋ ಇಲ್ಲೊಂದು ಕರೀತಾರೆ. ಹಾಗಾಗಿ ಈ ದೇವಸ್ಥಾನದ ಒಂದು ಇತಿಹಾಸ ತುಂಬ ವಿಶೇಷಕರವಾಗಿರುವಂಥದ್ದು. ಹಾಗಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಅವರೊಟ್ಟಿಗೆ ನಾನು ಕೈ ಜೋಡಿಸೋದಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಈಗ ನಮಗೆ ಪರ್ಮಿಷನ್ ಬೇಕಾಗಿತ್ತು. ನಮ್ಮ ರಾಮಲಿಂಗಾರೆಡ್ಡಿಯವ್ರ ಹತ್ರ ನಮ್ಮ ಮುಜರಾಯಿ ಮಿನಿಸ್ಟ್ರ್ ಹತ್ರ ಹೋಗಿ ಕೇಳ್ಕೊಂಡಾಗ ಅಣ್ಣವರು ಪರ್ಮಿಷನ್ಸು ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು 10,000 ರೂಪಾಯಿ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಕೂಡ ನಾನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. 10 ಲಕ್ಷ ಈಗ ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ನನ್ನ ಕಡೆಯಿಂದ ಹೇಳಿದ್ದೀನಿ, ಇದಕ್ಕೇನು 10 ಲಕ್ಷ ರೂಪಾಯಿ ನಾನು ಕೂಡ ಅದಕ್ಕೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ಇದಕ್ಕೆ ಸೇರ್ತಾ ಇದ್ದೀವಿ. ಈ ದೇವಸ್ಥಾನದ ಏನು ವರ್ಷ ಈ ರಥೋತ್ಸವ ನಡೆಯುತ್ತೆ, ಮುಂದಿನ ರಥೋತ್ಸವಕ್ಕೆ ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ, ಮುಂದೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಭಗವಂತನಲ್ಲಿ ಕೋರಿಕೆ ಇಟ್ಟಿದ್ದೀವಿ. ನನ್ನ ಕೋರಿಕೆ ಏನಪ್ಪ ಅಂತಂದರೆ ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಬೇಕು. ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರು ಮಾಡಬೇಕು, ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆಯಾಗಿ ಬೆಳೆಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ಕೂಡ ದೊರಕಿ ಸಮಸ್ತ ಎಲ್ಲ ಅವ್ರ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಗೆ ಆ ಭಗವಂತ ಮಾಡಲಿ ಅಂತ ಕೇಳ್ಕೊಳ್ತಾ ಮುಂದೆ ಈ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡುವಂಥ ಭಾಗ್ಯ ಆ ಭಗವಂತ ಕಲ್ಪಿಸ್ಕೊಡ್ಲಿ ಅನ್ನೋ ಕೋರಿಕೆ ಕೂಡ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ.